ಬಿಗ್ ಬಾಸ್ ವೀಕ್ಷಕರಿಗೆ ನಮಸ್ಕಾರ. ಮಿಡ್ ವೀಕ್ ಎಲಿಮಿನೇಷನ್ ಸಿಕ್ಕಾಪಟ್ಟೆ ಸೌಂಡ್ ಅನ್ನ ಮಾಡ್ತಾ ಇದೆ. ಬರೋಬ್ಬರಿ 105 ದಿನಗಳು ಆಟವನ್ನ ಆಡಿ ಬಿಗ್ ಬಾಸ್ ಪಯಣವನ್ನ ಅಂತ್ಯ ಮಾಡಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಿರುವಂತಹ ಸ್ಪರ್ಧಿ ಯಾರು ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಾರದಲ್ಲಿ ಗಿಲ್ಲಿ ಮತ್ತೆ ಇವರು ರಕ್ಷಿತಾ ಶೆಟ್ಟಿ ಅವರು ಫುಲ್ ಸೇಫ್ ಆಗಿರುವಂತದ್ದು. ಹಾಗೆ ಧನುಷ್ ಅವರು ಕೂಡ ಈಗ ಬಾಟಮ್ ನಲ್ಲಿ ಇರುವಂತಹ ಸ್ಪರ್ಧಿಗಳ ಪೈಕಿಯಲ್ಲಿ ಧ್ರುವಂತ್, ಹಾಗೆ ಕಾವ್ಯ ಮತ್ತು ರಘು ಅವರು ತುಂಬಾ ಬಾಟಮ್ ನಲ್ಲಿ ಇರುವಂತದ್ದು. ಸೊ ಇಲ್ಲಿ ಈ ವಾರದಲ್ಲಿ ಗಿಲ್ಲಿ ಅವರು ಕೂಡ ಮತ್ತೆ ರಕ್ಷಿತ್ ಅವರು ಕೂಡ ನಾಮಿನೇಟ್ ಆಗಿದ್ರಿಂದ ಸೊ ಈ ವಾರದಲ್ಲಿ ಸೇಫ್ ಆಗೋದಕ್ಕೋಸ್ಕರ ಇಡೀ ಕರ್ನಾಟಕದ ಜನತೆನೆ ಗಿಲ್ಲಿ ಅವರಿಗೆ ಮತ್ತೆ ರಕ್ಷಿತ್ ಅವರಿಗೆ ವೋಟ್ ಮಾಡಿರುವಂತದ್ದು. ಸೊ ಹಾಗಾಗಿ ಈಗ ಉಳಿದಂತ ಸ್ಪರ್ಧೆಗಳಿಗೆ ವೋಟ್ ಕಡಿಮೆ ಆಗಿರುವಂತದ್ದು. ಸೊ ಆ ಲೆಕ್ಕಾಚಾರದಲ್ಲಿ ಈ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಟ್ ಆಗ್ತಿರೋ ಸ್ಪರ್ಧಿ ಯಾರಪ್ಪ ಅಂತ ಹೇಳಿದ್ರೆ ಅದು ಕಾವ್ಯ ಮತ್ತೆ ಧ್ರುವಂತ್ ಅವರ ನಡುವೆ ದೊಡ್ಡದಾಗಿ ಪೈಪೋಟಿ ನಡೀತಾ ಇರುವಂತದ್ದು. ಸೊ ಈ ಪೈಕಿಯಲ್ಲಿ ಕಾವ್ಯ ಅವರು ಈ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಆಗಿದ್ದಾರೆ ಅನ್ನೋ ಒಂದು ಸುದ್ದಿ ಕೇಳಿ ಬರ್ತಾ ಇದೆ. ಧ್ರುವಂತ್ ಮತ್ತೆ ಕಾವ್ಯ ಡೇ 1 ಇಂದನೂ ಕೂಡ ಅವರ ಪರ್ಫಾರ್ಮೆನ್ಸ್ ಒಂದು ಆವರೇಜ್ ಆಗೇ ಇತ್ತು ಅಂತ ಅನ್ನಿಸ್ತು. ಕೆಲವು ಕಡೆ ಧ್ರುವಂತ್ ಅವರು ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡುವಂಥದ್ದು, ಅಂದ್ರೆ ಅವರು ಆಡ್ಕೊಳ್ತಿದ್ದಂಥ ರೀತಿ, ನಡ್ಕೊಳ್ತಿದ್ದಂಥ ರೀತಿನೇ ಜನಗಳಿಗೆ ಎಂಟರ್ಟೈನ್ ಆಗ್ತಾ ಇತ್ತು. ಕಾವ್ಯ ಕೆಲವು ಒಂದ್ ಕಡೆ ಎಲ್ಲೋ ಗಿಲ್ಲಿಯ ಒಂದು ನೆರಳಿನಿಂದಾನೇ ಬಂದ್ರು ಅಂತ ಅನ್ನಿಸ್ಬಿಡ್ತು ಸೊ ಕೆಲವು ವೀಕ್ಷಕರಿಗೆ. ಹಾಗೆ ಕೆಲವು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡಿದ್ದಾರೆ. ಕಳೆದ ರೀಸೆಂಟ್ ಒಂದು 2 ವೀಕ್ಸ್ 3 ವೀಕ್ಸ್ ನೋಡ್ತಾ ಇದ್ರೆ ಟಾಸ್ಕ್ಗಳಲ್ಲೆಲ್ಲ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರು. ಬಟ್ ಅತಿ ಹೆಚ್ಚು ವೋಟ್ಗಳನ್ನು ಪಡೆದುಕೊಂಡು ಈ ವಾರ ಸೇಫ್ ಆಗ್ಬೇಕಾಗತ್ತೆ. ಸೊ ಆ ಪೈಕಿಯಲ್ಲಿ ಗಿಲ್ಲಿ ಸೇಫ್ ಆಗಿರುವಂಥದ್ದು, ಹಾಗೆ ರಕ್ಷಿತ್ ಅವರು ಜೊತೆಗೆ ಅಶ್ವಿನಿ ಗೌಡ ಅವರು ಈ ವಾರದಲ್ಲಿ ಸೇಫ್ ಮಿಡ್ ವೀಕ್ ಇಂದ ಎಲಿಮಿನೇಷನ್ ಸೇಫ್ ಆಗಿರುವಂಥದ್ದು. ಇನ್ನು ರಘು, ಧ್ರುವಂತ್ ಮತ್ತೆ ಕಾವ್ಯ ಈ ಪೈಕಿಯಲ್ಲಿ ಧ್ರುವಂತ್ ಮತ್ತೆ ಕಾವ್ಯ ಅವರ ನಡುವೆ ಪೈಪೋಟಿ ನಡೀತಾ ಇರುವಂಥದ್ದು. ಸೊ ಈಗಿರುವಾಗ ಸೊ ಇಲ್ಲಿ ಕಾವ್ಯ ಮತ್ತೆ ಧ್ರುವಂತ್ ಅವರ ಪೈಕಿಯಲ್ಲಿ ಕಾವ್ಯ ಅವರು ಎಲಿಮಿನೇಟ್ ಆಗಿದ್ದಾರೆ ಅನ್ನೋದು ಸುದ್ದಿ ಕೇಳಿ ಬರ್ತಾ ಇರೋಂಥದ್ದು. ಸೊ ನಿಮಗೆ ಯಾರು ಈ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಹೋಗಬೇಕು ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.